ಡಿಕೆ ಶಿವಕುಮಾರ್ ಅವರ ಮಾತು ಎರಡು ಒಂದಕ್ಕೊಂದು ಸಿಂಕ್ ಆಗಿದೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ಗೆ ಫುಲ್ ಸ್ಟಾಪ್ ಇಡೋಕೆ ಹೈಕಮಾಂಡ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಡಿಸೆಂಬರ್ 1ರ ಒಳಗೆ ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುವಂತ ನಿರೀಕ್ಷೆ ಇದೆ. ಡಿಸೆಂಬರ್ 1ರ ಒಳಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹೈಕಮಾಂಡ್ ಒಂದು ಸ್ಪಷ್ಟತೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಇಬ್ಬರನ್ನೂ ಕೂಡ ದೆಹಲಿ ಕರೆಸಿಕೊಂಡು ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರಂತೆ. ಅದಕ್ಕೂ ಮುನ್ನ ಇವತ್ತು ಹಾಗೆ ನಾಳೆ ರಾಹುಲ್ ಗಾಂಧಿಯ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ರಾಜ್ಯದ ರಿಪೋರ್ಟ್ ಏನು, ರಾಜ್ಯದ ಸದ್ಯದ ಸ್ಥಿತಿಗತಿ ಏನು, ಯಾರ ವಾದ ಏನಿದೆ ಅದನ್ನ ರಾಹುಲ್ ಗಾಂಧಿ ಅವರಿಗೆ ತಿಳಿಸುವಂತಹ ಕೆಲಸವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಲಿದ್ದಾರೆ. ಅದಾದಂತಹ ನಂತರದಲ್ಲಿ ಡಿಸೆಂಬರ್ 1ರ ಒಳಗಾಗಿ, ಯಾಕಂದ್ರೆ ಆ ನಂತರ ಅಧಿವೇಶನ ಆರಂಭ ಆಗ್ಬಿಡುತ್ತೆ, ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ. ಆಗ್ಲೂ ಇದೇ ರೀತಿಯಾದಂತಹ ಅಸ್ಥಿರತೆ ಇದ್ರೆ ವಿಪಕ್ಷಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಹಾರ ಆಗ್ಬಿಡುತ್ತೆ. ಸದನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗೋದಕ್ಕಿಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಅಸ್ಥಿರತೆ ಬಗ್ಗೆಯೇ ದೊಡ್ಡ ಮಟ್ಟದ ಚರ್ಚೆಯಾಗ್ಬಿಡುತ್ತೆ. ಅದು ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಬೇಕಾಗಿಲ್ಲ, ಹೈಕಮಾಂಡ್ ನಾಯಕರಿಗೂ ಬೇಕಾಗಿಲ್ಲ. ಹಾಗಾಗಿನೇ ಖುದ್ದು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಗೊಂದಲಕ್ಕೊಂದು ತೆರೆ ಎಳೆಯಿರಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇರೋದು ಹೈಕಮಾಂಡ್ ನಾಯಕರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ವಾಪಸ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಡಿಸೆಂಬರ್ 1ರ ಒಳಗಾಗಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತಹ ನಿರೀಕ್ಷೆಯಲ್ಲಿದ್ದಾರೆ ಇತರ ಕಾಂಗ್ರೆಸ್ ನಾಯಕರು. ಈ ಗೊಂದಲಕ್ಕೆ ಪರಿಹಾರ ಏನು, ಸಂಧಾನ ಸೂತ್ರ ಏನು, ಅದನ್ನ ರಾಹುಲ್ ಗಾಂಧಿ ಫೈನಲ್ ಮಾಡುವಂತಹ ನಿರೀಕ್ಷೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತಹ ಈ ಗೊಂದಲ ಇದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಂಡಿದ್ದಾರೆ, ಇತರ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಅಧಿವೇಶನದವರೆಗೂ ಈ ಗೊಂದಲ ಕಂಟಿನ್ಯೂ ಆದ್ರೆ ಅಧಿವೇಶನದಲ್ಲಿ ವಿಪಕ್ಷಕ್ಕೆ ಆಹಾರ ಆಗ್ಬಿಡುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಬಹುಮತದೊಂದಿಗೆ ಬಂದಂತಹ ಸರ್ಕಾರದಲ್ಲಿ ಇಂತಹ ಗೊಂದಲ ಪ್ರತಿನಿತ್ಯ ಅಂತಂದ್ರೆ ಜನರಿಗೂ ಕೂಡ ವಿಶ್ವಾಸ ಕಡಿಮೆಯಾಗುವಂತಹ ಸಾಧ್ಯತೆ ಇರುತ್ತೆ. ಅನಿವಾರ್ಯ ಸ್ಥಿತಿನಲ್ಲಿ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿಸೆಂಬರ್ 1ರ ಒಳಗೆ ಸಮಯವನ್ನ ನಿಗದಿಪಡಿಸಿಕೊಂಡಿದೆ ಅನ್ನುವಂತ ಮಾಹಿತಿ. ಏನ್ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲಕ್ಕೆ ತೆರೆ ಎಳೆಯಲು ಈಗಾಗಲೇ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸೊ ಯಾಕಂದ್ರೆ ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಕೂಡ ಬೆಳಗಾವಿಯಲ್ಲಿ ಆರಂಭ ಆಗುತ್ತೆ. ಅಧಿವೇಶನದಲ್ಲಿ ಸಹಜವಾಗಿ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೂಡ ಆಗುವಂಥದ್ದು. ಯಾಕಂದ್ರೆ 135ಕ್ಕೂ ಹೆಚ್ಚು ಶಾಸಕರು ಹೊಂದಿರುವಂತಹ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥ ಪ್ರತಿಪಕ್ಷಗಳ ಅಸ್ತ್ರ ಆಗುತ್ತೆ. ಹಾಗಾಗಿ ಅದಕ್ಕೆ ತೆರೆ ಎಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಖುದ್ದು ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಪಡೆಯೋದಕ್ಕಾಗಿ ಇನ್ನಿಲ್ಲದ ಪಟ್ಟುಗಳನ್ನ ಪ್ರಯೋಗಿಸ್ತಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಕೂಡ ನಾನು ಸಿಎಂ ಅನ್ನ ಆ ಗಾದಿ ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರ ಪ್ರತ್ಯತಂತ್ರಗಳನ್ನ ರೂಪಿಸಿದ್ದಾರೆ. ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅಗ್ಗ ಜಗ್ಗಾಟದ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಈಗ ತಾರಕಕ್ಕೇರುವಂಥದ್ದು. ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಡಿಸೆಂಬರ್ 1ರೊಳಗಡೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸಿಕೊಂಡು ಗೊಂದಲಕ್ಕೆ ತೆರೆ ಎಳೀತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಖುದ್ದು ರಾಹುಲ್ ಗಾಂಧಿ ಅವರು ಕೂಡ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶಿಸಿದಂತೆ ಕಾಣಿಸ್ತಾ ಇದೆ. ಪ್ರತಿ ಮಾಹಿತಿಗಳನ್ನ ಕೂಡ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ನಾಯಕರ ಮೂಲಕ ಪಡೆಯುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಿದೆ, ಯಾಕೆ ಬೆಳವಣಿಗೆ ಆಗ್ತಿದೆ ಎನ್ನುವಂತರ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ಡಿಸೆಂಬರ್ 1ನೇ ತಾರೀಕು ಒಳಗಡೆ ಇಬ್ಬರನ್ನು ಕರೆಸಿ ನಾಯಕತ್ವ ಗೊಂದಲಕ್ಕೆ ತೆರಳುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ವಿದೇಶಿ ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.